ಇದು ಜಸ್ಟ್ ಒಂದು ಫೆಸ್ಟಿವಲ್ ಅಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಭಕ್ತಿ, ನಮ್ಮ ಹಳ್ಳಿ ಜೀವನ. ಹಾಯ್ ಗಾಯ್ಸ್, ದಿಸ್ ಇಸ್ ತೇಜು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇವತ್ತು ನಾನು ನಿಮ್ಮೆಲ್ಲರನ್ನೂ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ದೊಡ್ಡ ಜಾತ್ರೆ ರಥೋತ್ಸವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೇಲಂತೂ ಪ್ರತಿ ವರ್ಷ ಈ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಕೃಷ್ಣನ ಭಕ್ತಿ ಆಗಿರೋ ನನಗೆ ಪ್ರತಿ ಸಲ ಈ ಜಾಗಕ್ಕೆ ಬಂದಾಗ ಆ ಕೃಷ್ಣನ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಎವ್ರಿ ಇಯರ್ ಥೌಸಂಡ್ಸ್ ಆಫ್ ಪೀಪಲ್ ಕಮ್ ಹಿಯರ್ ವಿತ್ ಒನ್ ಬಿಲೀಫ್, ಒನ್ ಡಿವೋಷನ್. ಇದು ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್. ಇದು ತುಂಬಾ ಫೇಮಸ್ ಟೆಂಪಲ್. ಎಸ್ಪೆಷಲಿ ಈ ಜಾತ್ರೆ ಟೈಮಲ್ಲಿ ಜನ ಸಾಗರ. ನಿಮ್ಗಿದು ಗೊತ್ತಾ, ಪ್ರತಿ ವರ್ಷ ಸಾವಿರಾರು ಜನ ಸಾವಿರಾರು ಜಾಗಗಳಿಂದ ಎಷ್ಟೊಂದು ಕಿಲೋಮೀಟರ್ ನಡ್ಕೊತ ಬರ್ತಾರೆ ಜಸ್ಟ್ ಫಾರ್ ಅ ದರ್ಶನ. ಅವ್ರಿಗಿದು ಯಾವುದೋ ಫೆಸ್ಟಿವಲ್ ಅಂತ ಅಲ್ಲ, ಇದು ಒಂದು ಭಕ್ತಿ. ಇದೇ ನೋಡಿ ರಿಯಲ್ ಜಾತ್ರೆ ವೈಬ್ಸ್ ಅಂದರೆ. ಈ ಜಾತ್ರೆಯಲ್ಲಿ ನಮಗೆ ನಮ್ಮ ಚೈಲ್ಡ್ಹುಡ್ ನೆನಪು ಬರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ಎಲ್ಲರೂ ಎಷ್ಟು ಚೆಂದ ಎಂಜಾಯ್ ಮಾಡ್ತಾ ಇರ್ತಾರೆ ಗೊತ್ತಾ. ಇದು ನಮಗೆ ನಮ್ಮ ಕಲ್ಚರ್ನ ಲೈವ್ ಆಗಿ ನೋಡ್ಬೋದು. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಥರ ಜಾತ್ರೆಗಳಲ್ಲಿ ಒಂದು ಸ್ಪೆಷಲ್ ಫೀಲಿಂಗೇ ಇರುತ್ತೆ. ನಾವು ನಮ್ಮ ಲೈಫಲ್ಲಿ ಎಷ್ಟೇ ಬ್ಯುಸಿಯಾಗಿ ಏನೆಲ್ಲ ಮರೆತರೂ ಕೂಡ ಬಟ್ ಇಲ್ಲಿ ಬಂದರೆ ಎವ್ರಿಥಿಂಗ್ ಫೀಲ್ಸ್ ಪೀಸ್ಫುಲ್. ಈ ತೇರಿನ ಸ್ಪೆಷಾಲಿಟಿ, ಅದ್ಭುತ, ವಿಸ್ಮಯ, ನೀವೇನಾದರೂ ಕರೀರಿ, ಬಟ್ ಅದನ್ನು ತಿಳ್ಕೊಂಡ್ರೆ ಎಷ್ಟು ಚೆಂದ ಅನಿಸುತ್ತೆ ಗೊತ್ತಾ. ಈ ಜಾತ್ರೆ ಪ್ರಕಾರ ಗರುಡ ಬಂದು ತೇರನ್ನ 3 ಸಲ ಸುತ್ತಿಲ್ಲ ಅಂದರೆ ಅದೆಷ್ಟೇ ಟೈಮ್ ಆದರೂ, ಅದೆಷ್ಟೇ ಜನ ಫೋರ್ಸ್ ಮಾಡಿ ಹೇಳಿದ್ರು ತೇರು ಒಂದೇ ಒಂದು ಇಂಚು ಕೂಡ ಮುಂದೆ ಜಗ್ಗಲ್ಲ. ಎಲ್ಲರೂ ಸಂತೋಷದಲ್ಲಿ ಮ್ಯೂಸಿಕ್, ಡ್ರಮ್, ಶಂಕು, ಕಹಳೆ, ಎಷ್ಟು ಸೆಲೆಬ್ರೇಷನ್ಸ್ ಎವ್ರಿವೇರ್. ರಥೋತ್ಸವ ಇಸ್ ದ ಮೇನ್ ಹೈಲೈಟ್. ಆ ಭಕ್ತಾದಿಗಳು ಆ ರಥನ ಎಷ್ಟು ಖುಷಿಯಿಂದ ಭಕ್ತಿಯಿಂದ ಎಳಿತಿರ್ತಾರೆ ಗೊತ್ತಾ. ನೋಡೋದಕ್ಕೂ ನಿಜವಾಗ್ಲೂ ಗೂಸ್ ಬಂಪ್ಸ್ ಮೂಮೆಂಟ್. ನಮ್ಮೆಲ್ಲರ ನಂಬಿಕೆ ಏನಂದರೆ ಸಾಕ್ಷಾತ್ ಆ ಗೋವಿಂದನೇ ಭೂಮಿ ಮೇಲೆ ಗರುಡ ರೂಪದಲ್ಲಿ ಬಂದು ತೇರನ್ನ 3 ಸತಿ ಸುತ್ತಿ ನಾನು ಬಂದಿದ್ದೀನಿ ತೇರು ಮುಂದೆ ಎಳೀರಿ ಅಂತ ಹೇಳೋ ಸೂಚನೆ ಕೊಡ್ತಿದ್ದಾನೆ ಅನ್ನೋ ನಂಬಿಕೆ. ಆ ನಂಬಿಕೆ ಎಷ್ಟು ನಿಜ ಅಂದರೆ ಪ್ರತಿ ವರ್ಷ ಗರುಡ ಬಂದು ತೇರು ಸುತ್ತುತ್ತೆ. ಅದ್ಭುತ ಅಲ್ವಾ. ನಾನು ನೋಡಿರೋ ಹಾಗೆ ಮೋಸ್ಟ್ ಆಫ್ ದ ಜಾತ್ರೆ ಅಥವಾ ತೇರು ಅಂತ ಬಂದರೆ ಎಲ್ಲ ಕಡೆ ಕುರಿ ಅಥವಾ ಕೋಳಿನ ಕಡಿದು ಪ್ರಾಣಿ ಹಿಂಸೆ ಮಾಡಿನೇ ಹಬ್ಬ ಮಾಡ್ತಾರೆ. ಬಟ್ ಈ ಜಾತ್ರೆ ಮಾತ್ರ ತುಂಬ ಸ್ಪೆಷಲ್. ಇಲ್ಲಿ ಎಲ್ಲ ಜನಗಳು ಸೇರಿ ಪಾನಕ, ಮಜ್ಜಿಗೆ, ಮೊಸರು, ಪಲಾವ್ ಅಂತ ವೆಜ್ ಫುಡ್ನ ಮಾಡಿ ಜನಗಳಿಗೆಲ್ಲ ಸೇರಿ ಕಾರ್ಯ ನಡೆಸ್ಕೊಡ್ತಾರೆ. ಜಯ ಜಯ ಶ್ರೀಮನ್ನಾರಾಯಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪುರಾಣ ಪುರುಷೋತ್ತಮ ಶಂಖಚಕ್ರ ಗಜವತ್ತಾರ ದಾಸೋಹಿತ ವಾಸುದೇವ ದೇವೋ ದೇವತಮ ದೇವತರಂದನ ಅಖಂಡ ಗುಣಿದಿ ಮಮುತ್ತಾರ ಪುಂಡಲಿಕಾ ವರ್ಧನ ಪುನರಾವಿತ ನಾರಾಯಣ ಗೋವಿಂದ ಗೋವಿಂದ. ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ಈ ಜನ ನಂಬಿಕೆ ಭಕ್ತಿನ ನೋಡೋದಕ್ಕೆ. ಹಾಗೆ ನೀವಿಲ್ಲಿ ಕೊನೆಯಲ್ಲಿ ನೋಡ್ತಾ ಇರೋದು ಆಪರಾಕ್ ಗೋಪರಾಕ್ ಅನ್ನೋ ಒಂದು ಕಲ್ಚರ್. ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಸೊ ದಟ್ ಎಲ್ಲರಿಗೂ ಗೊತ್ತಾಗಲಿ. ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಅಟ್ ಬಿಳಿಗಿರಿ ರಂಗನಾಥ ಸ್ವಾಮಿ ರಥೋತ್ಸವ. ನಿಮ್ಗೇನಾದರೂ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಒಂದು ಸಾರಿ ಬಂದರೆ ಮರ್ತೋಗೋ ಮಾತೇ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ಇದೇ ಥರ ಬ್ಯೂಟಿಫುಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್.